ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಲಕ್ಷ್ಮೀ ಕಲ್ಲಾಪುರ ಯೂಟ್ಯೂಬ್ ಚಾನಲ್ಗೆ ಅಂತ ಹೇಳ್ತಾ ನಾನಿವತ್ತು ವಿಶೇಷವಾಗಿ ನಮ್ಮ ಊರಲ್ಲಿ ಸಿಗುವಂಥ ಬೇರ್ ಹಲಸು ಅಂತ ಹೇಳ್ತೀವಿ, ಅದರ ಫ್ರೈ ಮಾಡೋದು ಯಾವ ರೀತಿ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇದಕ್ಕೆ ಉತ್ತರ ಕನ್ನಡದಲ್ಲಿ ಬೇರ್ ಹಲಸಿನಕಾಯಿ ಅಂತ ಹೇಳ್ತಾರೆ. ಇದನ್ನು ಫ್ರೈ ಮಾಡ್ತಾರೆ, ಪಲ್ಯ ಮಾಡ್ತಾರೆ, ಹಾಗೆ ಸಾಂಬಾರಿಗೆ ಕೂಡ ಉಪಯೋಗಿಸ್ತಾರೆ. ನಾನು ಇದನ್ನು ಫ್ರೈ ಮಾಡೋದು ಯಾವ ರೀತಿ ಅಂತ ತೋರಿಸ್ಕೊಡ್ತೀನಿ. ಬಹಳ ರುಚಿಯಾಗುತ್ತೆ. ಬನ್ನಿ ಯಾವ ರೀತಿ ಮಾಡ್ತೀನಿ ಅಂತ ನೋಡೋಣ. ಇದನ್ನು ಮೇಲಿನ ಸಿಪ್ಪೆ ಎಲ್ಲ ತೆಗೆದು ಸ್ಲೈಸ್ ಆಗಿ ಕಟ್ ಮಾಡಿ ತೊಗೊಳ್ತೀನಿ. ನೋಡಿ ಎಷ್ಟು ಚೆನ್ನಾಗಾಗಿದೆ. ಕಟ್ ಮಾಡಿದ ನಂತರ ಇದರ ಬಜ್ಜಿ ಕೂಡ ಮಾಡ್ತಾರೆ. ಈಗ ಮಸಾಲೆ ಪದಾರ್ಥಗಳನ್ನು ರೆಡಿ ಮಾಡ್ಕೊಂಡು ತೊಗೊಳ್ತೀನಿ. ಈಗ ಇಲ್ಲಿ ಹುಣಸೆ ಹಣ್ಣನ್ನು ಹಾಕ್ಕೊಡ್ತಾ ಇದ್ದೀನಿ. ಇಲ್ಲಿ ನಾನು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಖಾರದ ಪುಡಿ, ಉಪ್ಪು, ಅರಿಶಿನ ಪುಡಿ. ಬೆಳ್ಳುಳ್ಳಿ ಯಾಕೆ ಹಾಕಬೇಕಂದ್ರೆ ಇದು ಗ್ಯಾಸ್ ಆಗಬಾರ್ದು ಅಂತ ಹೊಟ್ಟೆಗೆ, ಹಾಗಾಗಿ ಗ್ಯಾಸ್ ಎಲ್ಲ ಕಡಿಮೆ ಮಾಡೋದಕ್ಕೆ ಬೆಳ್ಳುಳ್ಳಿ ಇದಕ್ಕೆ ಒಳ್ಳೆಯದು. ಎಂತಂದರೆ ಇವಾಗ ಎಲ್ಲ ಮಸಾಲೆ ಪದಾರ್ಥಗಳನ್ನು ಹಾಕಿ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ನೋಡಿ ಇಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ಕೆಂಪಾಗಿ. ಈಗ ಒಂದೊಂದಾಗಿ ಬೇರೆ ಹಲಸಿನ ಪೀಸನ್ನು ತೆಗೆದು ಮಸಾಲೆ ಹಚ್ಚಿ ಒಂದು ಪ್ಲೇಟಲ್ಲಿ ತೆಗೆದಿಟ್ಕೊಳ್ಬೇಕು. ಇವಾಗ ಬಟಾಟೆ ಫ್ರೈ ಆಗಿರ್ಬೋದು, ಬೇರೆ ಎಲ್ಲ ಬಾಳೆಕಾಯಿ ಫ್ರೈ ಇದೇ ರೀತಿಯಾಗಿ ಮಾಡುವಂಥದ್ದು. ನೋಡಿ ಈಗ ಈ ರೀತಿಯಾಗಿ ಮಸಾಲೆ ಹಚ್ಚಿ ನಾವು 1.5 to 2 ತಾಸು ಇಟ್ಬಿಟ್ರೆ ಸರಿಯಾಗಿ ಮಸಾಲೆ ಹಿಡಿಯುತ್ತೆ. ನಿಮಗೆ ಅರ್ಜೆಂಟ್ ಇದ್ದರೆ ಅರ್ಧ ತಾಸಲ್ಲಿ ಕೂಡ ನಾವು ಮಾಡ್ಬೋದು ಮಸಾಲೆ ಹಚ್ಚಿಟ್ಟು. ಈಗ ನಾನು ಮಸಾಲೆ ಎಲ್ಲ ಕಲಸಾಯಿತು. ಈಗ ನಾನು ನೆನೆಯಲು ಇಡ್ತೀನಿ. ನಾನು 1.5 to 2 ತಾಸು ಇಟ್ಟಿದ್ದೆ, ಯಾಕಂದರೆ ಊಟಕ್ಕೆ ಲೇಟ್ ಇತ್ತು. ಇದು ಬಿಸಿ ಬಿಸಿಯಾಗೆ ಮಾಡ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ. ಆಮೇಲೆ ಪ್ಯಾನ್ ಬಿಸಿಗಿಟ್ಕೊಂಡು ರವೆಯಲ್ಲಿ ಅದ್ದಿ ಹೀಗೆ ಒಂದೊಂದಾಗಿ ಹಂಚ ಮೇಲೆ ಹಾಕ್ಕೊಳ್ಬೇಕು. ಸ್ವಲ್ಪ ಎಣ್ಣೆ ಹಾಕಿ ಇದನ್ನು ಒಂದೊಂದಾಗಿ ಹಾಕ್ಕೊಳ್ಬೇಕು. ನಾನು ಬಾಳೆಕಾಯಿ ಫ್ರೈ ಮತ್ತು ಆಲೂಗಡ್ಡೆ ಫ್ರೈ ಇದೇ ರೀತಿಯಾಗಿ ಮಾಡೋದು. ನಮ್ಮ ಮನೇಲಿ ಹೀಗೆ ರಸಮ್ಗೆ, ಬೇಳೆ ಸಾರಿಗೆ ಈ ರೀತಿಯಾಗಿ ಫ್ರೈ ಮಾಡಿಕೊಟ್ರೆ ತುಂಬ ಖುಷಿಯಾಗಿ ಊಟ ಮಾಡ್ತಾರೆ. ಆಮೇಲೆ ನೋಡಿ ಇಷ್ಟು ಹಾಕಿಟ್ಟು ಸ್ವಲ್ಪ ಎಣ್ಣೆ ಹಾಕಿ ಮುಚ್ಚಳ ಬೇಕಿದ್ದರೆ ಮುಚ್ಚಿ ಬೇಯಿಸ್ಕೊಳ್ಬೋದು. ಇಲ್ಲ ಅಂದರೆ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕಿದರೆ ಹೀಗೆ ಡೈರೆಕ್ಟಾಗಿ ಓಪನ್ ಇಟ್ಟು ಕೂಡ ಬೇಯಿಸ್ಕೊಳ್ಬೋದು. ನೋಡಿ ಇವಾಗ ಎಷ್ಟು ಚೆನ್ನಾಗಿ ಬೇಯ್ತಾ ಇದೆ, ನೋಡಿದರೆ ತಿನ್ನಬೇಕು ಅನಿಸುತ್ತಲ್ಲ. ಈಗ ನೋಡಿ ಇದನ್ನು ತಿರುಗಿಸಿ ಹಾಕೋಬೇಕು, ಚೆಂದ ಕಲರ್ ಬಂದಿರುತ್ತೆ. ಇದನ್ನು ಬಿಸಿ ಬಿಸಿಯಾಗೆ ಮಾಡಿಕೊಳ್ಬೇಕು ಬೇರೆ ಹಲಸಿನ ಫ್ರೈ. ತಣ್ಣಗಾದರೆ ಈ ಮಳೆಗಾಲದಲ್ಲಿ ತಣ್ಣಗಾಗಿರೋದು ತಿನ್ನೋದಕ್ಕೆ ಅಷ್ಟು ಚೆನ್ನಾಗಿರೋದಿಲ್ಲ. ನೋಡಿ ಇವಾಗ ರೆಡಿಯಾಗಿದೆ. ಬೇರೆ ಹಲಸಿನಕಾಯಿ ಫ್ರೈ ರೆಡಿ ಮಾಡಿ ತೋರಿಸಿದ್ದೀನಿ. ನಿಮಗೂ ಕೂಡ ಈ ರೆಸಿಪಿ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.